ರಾಯಬಾಗದಲ್ಲಿ ಕೊಳಕ ಮಂಡಲ ಹಾವು ಕಚ್ಚಿ ಮಹಿಳೆ ಸಾವು. ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡಲು ದಲಿತ ಪರ ಸಂಘಟನೆಗಳಿಂದ ಮನವಿ. ರಾಯಬಾಗ ಪಟ್ಟಣದ ಅಂಬೇಡ್ಕರ್ ನಗರದ ನಿವಾಸಿಯಾಗಿರುವ ಸತ್ಯವ್ವ ಶಿವಾನಂದ್ ಸಿಂಗೆ ಮಹಿಳೆ. ಅವರು ಕೃಷಿ ಜಮೀನಿನಲ್ಲಿ ಕಸ ತೆಗೆಯುವ ಕೂಲಿ ಕೆಲಸಕ್ಕೆ ತೆರಳಿದ್ದ ವೇಳೆ ಕೊಳಕ ಮಂಡಲ ಹಾವು ಕಚ್ಚಿ ದುರ್ಮರಣಕ್ಕೀಡಾಗಿದ್ದು, ಮೃತ ಮಹಿಳೆಯ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಕೂಡಲೇ ಸೂಕ್ತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಯ ಮುಖಂಡರು ರಾಯಬಾಗ್ ಗ್ರೇಡ್ 2 ತಹಸೀಲ್ದಾರ್ ಪರಮಾನಂದ್ ಮಂಗ್ಸೋಳೆ ಅವರಿಗೆ ಮನವಿ ಸಲ್ಲಿಸಿದರು. ಕೆಲ ದಿನಗಳ ಹಿಂದೆ ದಿನಾಂಕ 16/8/2026 ಸತ್ಯವ್ವ ಶಿವಾನಂದ್ ಸಿಂಗೆ ಅವರು ಹೊಲದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದಾಗ ವಿಷಪೂರಿತ ಕೊಳಕ ಮಂಡಲ ಹಾವು ಕಚ್ಚಿದೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದರು. ಆದರೆ ಬಡತನ ಹಾಗೂ ಸರ್ಕಾರದ ಪರಿಹಾರ ನಿಯಮಗಳ ಬಗ್ಗೆ ಸರಿಯಾದ ಅರಿವು ಇಲ್ಲದ ಕಾರಣ ಆಸ್ಪತ್ರೆಯಿಂದ ನೇರವಾಗಿ ಶವವನ್ನು ಮನೆಗೆ ತಂದು ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಮೃತ ಸತ್ಯವ್ವ ಅವರ ಕುಟುಂಬವು ಅತ್ಯಂತ ಕಡುಬಡತನದಲ್ಲಿದ್ದು, ಮೃತ ಮಹಿಳೆಯ ಪತಿ ಕೂಡ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಈ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಬರುವ ಪರಿಹಾರ ಧನ ತಲುಪಿಸುವ ಮೂಲಕ ನೆರವು ನೀಡಬೇಕು ಎಂದು ಮುಖಂಡರು ಮನವಿಯಲ್ಲಿ ಒತ್ತಾಯಿಸಿದರು. ಇದೇ ವೇಳೆ ಸಾರ್ವಜನಿಕರಲ್ಲಿ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಹಾವು ಕಚ್ಚಿ ಮೃತಪಟ್ಟ ಸಂದರ್ಭದಲ್ಲಿ ಸರ್ಕಾರದ ನಿಯಮಗಳು ಮತ್ತು ಸಹಾಯಧನ ಪಡೆಯುವ ಕುರಿತು ಜಾಗೃತಿ ಮೂಡಿಸಬೇಕೆಂದು ತಹಶೀಲ್ದಾರರಲ್ಲಿ ಮನವಿ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ದಲಿತ ಯುವ ಮುಖಂಡರುಗಳಾದ ದಿಲೀಪ್ ಪಾಯನವರ್, ಉಮೇಶ್ ಸಿಂಗೆ, ಅನಿಲ್ ಮೋಹಿತೆ, ಪರಶುರಾಮ್ ಕಾಂಬ್ಳೆ, ಲೋಕೇಶ್ ಕಾಂಬ್ಳೆ, ವಿನಾಯಕ್ ಸಿಂಗೆ, ಉಮೇಶ್ ತಂಗ್ಯೋಗೋಳ್, ಚೇತನ್ ಕಾಂಬ್ಳೆ, ಪ್ರೇಮ್ ಕಾಂಬ್ಳೆ, ಮಂಜುನಾಥ್ ಕಾಂಬ್ಳೆ, ಪ್ರದೀಪ್ ಕಾಂಬ್ಳೆ, ರವಿ ಕಾಂಬ್ಳೆ ಹಾಗೂ ಇನ್ನಿತರ ಅನೇಕ ದಲಿತ ಸಂಘಟನೆಗಳ ಪ್ರಮುಖ ಮುಖಂಡರುಗಳು ಉಪಸ್ಥಿತಿಯಿದ್ದರು. ಸರ್ ಹೇಳಿದ ಮೊನ್ನೆ ಘಟನೆದ ಬಗ್ಗೆ ಮನವಿ ಕೊಟ್ರೆ. ವಿವಿಧ ದಲಿತ ಸಂಘಟನೆ ಒಕ್ಕೂಟ ರಾಯಬಾಗ್ ಇವರ ಆಶ್ರಯದಲ್ಲಿ ಮೊನ್ನೆ ದಿನಾಂಕ 16/8/2026 ಅಂಬೇಡ್ಕರ್ ನಗರದ ನಿವಾಸಿಯಾದ ಶ್ರೀಮತಿ ಸತ್ಯವ್ವ ಶಿವಾಜಿ ಸಿಂಗೆ ಅವರು ದಲಿತ ಬಡ ಕುಟುಂಬದ ಮೇಲೆ ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋದಾಗ ಕಸ ತೆಗೆಯುವ ವೇಳೆ ವಿಷಕಾರಿ ಹಾವು ಕಚ್ಚಿ ಚಿಕಿತ್ಸೆಗಾಗಿ ರಾಯಬಾಗ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಧೋಳಿ ಹಾಸ್ಪಿಟಲ್ ತಂದಿದ್ದು. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಜಮಖಂಡಿ ತಾಲೂಕಿನ ತೆರದಾಳ ಆಸ್ಪತ್ರೆಗೆ ಒಯ್ಯುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದು, ಮಹಿಳೆ ಮನೆಯಲ್ಲಿ ಅನಕ್ಷಿಸಿದ್ದು ಯಾವುದೇ ತರದ ಪರಿಹಾರ ಮಾಹಿತಿ ಇಲ್ಲದ ಕಾರಣಕ್ಕ ಬಡ ಕುಟುಂಬದ ಮಹಿಳೆ ಇರೋದ್ರಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ನಿಧಿ ಪಡಬೇಕೆಂದು ಇವತ್ತು ನಾವು ತಾಲೂಕಾ ದಂಡಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ವಿ. ಅಂದ್ರೆ ಈಗ ಏನ್ರಿ ಅದ ಅಂದ್ರೆ ಇನ್ನು ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಅರಿವು ಇಲ್ಲ. ನಮಗೆ ಅರಿವು ಇಲ್ಲ. ಇದು ನಾವು ಕಚೇರಿ ಅದೇ ರೀತಿ ತಿಳ್ಕೊಂಡವ್ರಿಗೂ ಅದ್ರ ಬಗ್ಗೆ ಅರಿವಿಲ್ಲ. ಮುಂದಿನ ದಿನ ಈ ತರ ಮುಂದಿನವ್ರಿಗೆ ಅರಿವು ಆಗಬಾರ್ದು ಅಂತೇಳಿ ಕಂದಾಯ ಇಲಾಖೆದವರು ಜಾಗೃತಿ ಕಾರ್ಯಕ್ರಮ ಇಟ್ಕೊಬೇಕು.